ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಬಸ್ ಕಂಡಕ್ಟರ್ ಆಗಿಬಿಟ್ಟಿದ್ರು. ಇದೇನು ಸಿಎಂ ಹುದ್ದೆ ಏನಾದರೂ ಬಿಟ್ಬಿಟ್ರಾ ಅಂತ ಅನ್ಕೋಬೇಡಿ. ಶಕ್ತಿ ಯೋಜನೆ ಅಡಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ 500 ಕೋಟಿ ದಾಟಿರೋ ಹಿನ್ನೆಲೆ ಇವತ್ತು ಬೆಂಗಳೂರಿನಲ್ಲಿ ಸಾಂಕೇತಿಕವಾಗಿ ಮಹಿಳೆಯರಿಗೆ ಟಿಕೆಟ್ ವಿತರಣೆಯನ್ನ ಮಾಡಿದ್ರು. ಕಾವೇರಿ ನಿವಾಸ ಮುಂಭಾಗದಲ್ಲಿ ಬಸ್ನಲ್ಲಿದ್ದ ಮಹಿಳೆಯರಿಗೆ ಟಿಕೆಟ್ ವಿತರಿಸಿ ಸೀರೆ, ಹಾರ, ಗಿಫ್ಟ್ ಕೊಟ್ಟು ಶುಭ ಕೋರಿದ್ರು. ಮಹಿಳೆಯರ ಉಚಿತ ಪ್ರಯಾಣಕ್ಕೆ ಈವರೆಗೂ 12,669 ಕೋಟಿ ರೂಪಾಯಿ ವೆಚ್ಚವಾಗಿದೆ. ಇನ್ನು ಸಿಎಂರಿಂದ ಟಿಕೆಟ್ ಸ್ವೀಕರಿಸಿದ ಮಹಿಳೆಯರು ಸಂತಸ ವ್ಯಕ್ತಪಡಿಸಿದ್ದಾರೆ. ನಿರಂತರವಾಗಿ ಈ ರಾಜ್ಯದ ಎಲ್ಲ ಹೆಣ್ಮಕ್ಳಿಗೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. 500 ಕೋಟಿ ಟ್ರಿಪ್ಗಳು ಹೆಣ್ಮಕ್ಳು ಮಾಡಿದ್ದಾರೆ. ಇವತ್ತು 500 ಕೋಟಿ ಪ್ರಯಾಣ ಮಾಡಿದಾರಲ್ಲ, ಅದಕ್ಕೋಸ್ಕರವಾಗಿ ಸಾಂಕೇತಿಕವಾಗಿ ನಾವು ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ. ಮುಖ್ಯಮಂತ್ರಿ ಅವ್ರ ಕಡೆಯಿಂದಲೇ ಟಿಕೆಟ್ ತಗೋತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಚಾಮರಾಜಪೇಟೆ ಬಸವನಗುಡಿ ಅಪ್ ಅಂಡ್ ಡೌನ್ ಮಾಡ್ತೀನಿ ಡೈಲಿ. ನಾನು ಬ್ಯಾಗ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾ ಇರೋದು. ನನಗೆ ತುಂಬಾ ಅನುಕೂಲ ಆಗಿದೆ. ಮುಂಚೆ ನಾನು ಆಟೋದಲ್ಲಿ ಹೋಗಿವೆ, ಈಗ ಆಟೋ ಖರ್ಚು ಉಳಿದಿದೆ. ಯೋಜನೆ ಬಂದ್ಮೇಲೆ ನನಗೆ ಬಸ್ಸಲ್ಲೇ ಓಡಾಡ್ತೀನಿ. ನನಗೆ ತುಂಬಾ ಅನುಕೂಲ ಆಗಿದೆ.